ಕ್ಷೇತ್ರದ ಅಭಿವೃದ್ಧಿ ಕಂಡು ಬಿಜೆಪಿ ಹತಾಶವಾಗಿದೆ. ಮೂಡುಗೋಡು ರೈಸಂತೆ ಮೈದಾನದ ಜಾಗದಲ್ಲಿ ಸುಮಾರು 50 ವರ್ಷಗಳಿಂದ ವಾಸಿಸ್ತಾ ಇದ್ದ ಕುಟುಂಬಗಳಿಗೆ 94 ಸಿ ಅಡಿಯಲ್ಲಿ ಸರ್ಕಾರದಿಂದ ನಿವೇಶನ ಮಂಜೂರು ಮಾಡಿಲ್ಲ. ಈ ವಿಚಾರದಲ್ಲಿ ಶಾಸಕರಾಗಲಿ ಅಥವಾ ಅವರ ಹಿಂಬಾಲಕರಾಗಲಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ. ಈ ಕುರಿತು ಬಿಜೆಪಿ ಮುಖಂಡರು ಶಾಸಕರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರುವುದು ಸೂಕ್ತವಲ್ಲ ಎಂದು ಕಾಂಗ್ರೆಸ್ ಅಧ್ಯಕ್ಷ ಎಚ್.ಯು. ಫಾರೂಕ್ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂಬ ಆರೋಪ ಸರಿಯಿಲ್ಲ. ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ, ಮಾಜಿ ಶಾಸಕ ಡಿಎಸ್ ಸುರೇಶ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಶಾಸಕರ ಕುಟುಂಬದ ಬಗ್ಗೆ ಮಾಡುತ್ತಿರುವ ಆರೋಪಗಳನ್ನು ಖಂಡಿಸಿದರು. ಶಾಸಕರ ಪತ್ನಿ ಹಾಗೂ ಮಗಳು ಮನೆಗೆ ಆಗಮಿಸುವ ಅತಿಥಿಗಳನ್ನು ಸತ್ಕರಿಸಿ ಅವರ ಕಷ್ಟ ಸುಖಗಳನ್ನು ವಿಚಾರಿಸುವುದು ಕುಟುಂಬ ರಾಜಕಾರಣ ಎಂದು ಆರೋಪಿಸುವುದು ಸರಿಯಲ್ಲ. ಶಾಸಕರ ಕುಟುಂಬದ ಸದಸ್ಯರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದನ್ನು ರಾಜಕೀಯವಾಗಿ ಟೀಕಿಸುವುದು ಸೂಕ್ತವಲ್ಲ ಎಂದು ಹೇಳಿದರು. ಕ್ಷೇತ್ರದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ 51.5 ಕೋಟಿ ಹಾಗೂ ಕೇಂದ್ರ ಸರ್ಕಾರದಿಂದ 4.34 ಕೋಟಿ ಅನುದಾನ ತರಲಾಗಿದೆ. ಈ ಅನುದಾನದಿಂದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು, ಹದಗೆಟ್ಟಿದ್ದ ರಸ್ತೆಗಳ ಅಭಿವೃದ್ಧಿಗೂ ಆದ್ಯತೆಯನ್ನು ನೀಡಲಾಗಿದೆ. ಸುಮಾರು 20 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಎಚ್ ರಸ್ತೆ ಕಾಮಗಾರಿ ಇದೀಗ ಉತ್ತಮವಾಗಿ ನಡೆಯುತ್ತಿದೆ ಎಂದರು. ತರೀಕೆರೆ ಪಟ್ಟಣದ ಮಧ್ಯಭಾಗದಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿದೆ ಎಂಬ ಆರೋಪವನ್ನು ಜನರು ಗಮನಿಸುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಕಾಮಗಾರಿ ಹಂತ ಹಂತವಾಗಿ ನಡೆಯುತ್ತಿದ್ದು, ಕಾಮಗಾರಿಯಲ್ಲಿ ಉತ್ತಮ ಗುಣಮಟ್ಟ ಕಾಪಾಡಿಕೊಳ್ಳಲಾಗುತ್ತಿದೆ ಎಂದು ಫಾರೂಕ್ ಹೇಳಿದರು. ಕೆಪಿಸಿಸಿ ಸದಸ್ಯ ಎಚ್. ವಿಶ್ವನಾಥ್ ಮಾತನಾಡಿ, ಶಾಸಕ ಜಿಎಚ್ ಶ್ರೀನಿವಾಸ್ ಅವರು ಕ್ಷೇತ್ರದ ರೈತರಿಗೆ ಅನುಕೂಲವಾಗುವಂತೆ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಿದ್ದಾರೆ. ಕೆರೆಗಳಿಗೆ ನೀರು ತುಂಬಿಸುವುದು ಹಾಗೂ ನೀರಾವರಿ ಯೋಜನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಿದ್ದಾರೆ. ಶಾಸಕರ ಅನುಪಸ್ಥಿತಿಯಲ್ಲಿ ಅವರ ಕುಟುಂಬದವರು ಜನಸಾಮಾನ್ಯರ ಕಲ್ಯಾಣ ಹಾಗೂ ಸಮಾಜ ಸೇವೆಯಲ್ಲಿ ಆಸಕ್ತಿ ವಹಿಸುತ್ತಿರುವುದು ಶ್ಲಾಘನೀಯ ವಿಚಾರವಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷೆ ಹೇಮಲತಾ, ಲಕ್ಕವಳ್ಳಿ ಹೋಬಳಿ ಅಧ್ಯಕ್ಷ ಎಚ್ಎನ್ ಮಂಜುನಾಥ್, ಕಿಸಾನ್ ಶೆಲ್ ಅಧ್ಯಕ್ಷ ಟಿಆರ್ ಗಿರೀಶ್, ಪ್ರಚಾರ ಸಮಿತಿ ಅಧ್ಯಕ್ಷ ಪರಶುರಾಮ್, ಮಾಜಿ ಪುರಸಭಾ ಅಧ್ಯಕ್ಷೆ ಪರ್ವಿನ್ ತಾಜ್, ಕೆಡಿಪಿ ಸದಸ್ಯೆ ಲಕ್ಷ್ಮೀಬಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೆಲ್ ಅಧ್ಯಕ್ಷ ಗೌರೀಶ್, ಪುರಸಭೆ ನಾಮನಿರ್ದೇಶಿತ ಸದಸ್ಯರಾದ ಆದಿಲ್ ಪಾಷಾ, ರವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ವೇಳೆ ಮುಖಂಡರು ಮಾಜಿ ಶಾಸಕ ಡಿಎಸ್ ಸುರೇಶ್ ಅವರ ರಾಜಕೀಯ ನಡೆಯನ್ನು ಖಂಡಿಸಿದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ HNK TV4 ತರೀಕೆರೆ. ಮಾಜಿ ಶಾಸಕರಾದ ಡಿಎಸ್ ಸುರೇಶ್ ಅವರು ಮಾಡಿದ್ರು. ಆ ಪ್ರೆಸ್ ಮೀಟ್ ಅಲ್ಲಿ ಅವರು ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಅದು ಏನು ಆರೋಪ ಅಂತ ಹೇಳಿದ್ರೆ, ಮುಡುಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಸಂತೆ ಮೈದಾನಕ್ಕೆ ಬಿಟ್ಟಂತ ಜಾಗದಲ್ಲಿ ಶಾಸಕರ ಹಿಂಬಾಲಕರು ಅಧಿಕೃತ ಖಾತೆಯನ್ನು ಮಾಡಿ ಲಕ್ಷಾಂತರ ರೂಪಾಯಿಗಳನ್ನ ಮಾಡಿದ್ದಾರೆ ಅಂತ ಹೇಳಿ ದೂರವಾದಂತ ವಿಚಾರ. ಅಲ್ಲಿ ಸುಮಾರು 50-60 ವರ್ಷಗಳಿಂದ ವಾಸವಾಗಿದ್ದಾರೆ ಅಲ್ಲಿ ಫಲಾನುಭವಿಗಳು. ಅವರು ಕಾನೂನಿನ ಪ್ರಕಾರ 94C ಅರ್ಜಿ ಹಾಕಿಬಿಟ್ಟು ಹಕ್ಕುಪತ್ರವನ್ನು ಪಡೆದಿದ್ದಾರೆ. ಇದು ನಮಗೆ ತಿಳಿದಿರತಕ್ಕಂಥ ವಿಚಾರ. ಹಾಗೇನಾದ್ರೂ ಅಲ್ಲಿ ಅಕ್ರಮ ನಡೆದಿದ್ರೆ 2 ಬಾರಿ ಮಾಜಿ ಶಾಸಕರಾಗಿ ಕಾರ್ಯನಿರ್ವಹಿಸಿದ ನಮ್ಮ ಸುರೇಶ್ ಅಣ್ಣ ಅವರು 10 ವರ್ಷಗಳ ಕಾಲ ತರೀಕೆರೆ ತಾಲೂಕನ್ನು ನಡೆಸಿದ್ದಾರೆ. ಹಾಗೇನಾದ್ರೂ ಅಲ್ಲಿ ಅದು ಅನಧಿಕೃತ ಆಗಿದ್ರೆ ಅದನ್ನ ವಜಾ ಮಾಡಿಸ್ಲಿ, ನಮ್ದು ಏನು ಅದರಲ್ಲಿ ತಕರಾರಿಲ್ಲ. ಇದಕ್ಕೂ ಶಾಸಕರಿಗೂ ಯಾವುದೇ ತರದ ಸಂಬಂಧ ಇಲ್ಲ. ಪ್ರತಿಭಟನೆ ತರೀಕೆರೆ ಪಟ್ಟಣದಲ್ಲಿ ಮಾಡಿದ್ರು. ಒಂದು, ಕರ್ನಾಟಕ ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧ ಮಾಡಿರೋ ವಿಚಾರ, ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರಿಗೆ ಸ್ಪಷ್ಟಪಡಿಸಿದ್ದಾರೆ, ಆ ತರ ಗುಟ್ಕಾ ನಿಷೇಧ ಮಾಡೋದಿಲ್ಲ ಅಂತ ಹೇಳಿ. ಆದ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಈಗ ಅಡಿಕೆನೆ ನಿಷೇಧ ಮಾಡಬೇಕು ಅಂತ ಹೊರಟಿದ್ದಾರೆ ಅವರು. ಕೇಂದ್ರ ಸರ್ಕಾರ ಅಡಿಕೆನೆ ನಿಷೇಧ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ವರದಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದರ ನಮ್ಮ ರಮೇಶ್ ಹೆಗಡೆ ಅಂತ ಹೇಳ್ಬಿಟ್ಟು ನಮ್ಮ ಪಕ್ಷದ ಮುಖಂಡರು ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ.
ಅದನ್ನ ಮಾನ್ಯ ಮಾಜಿ ಶಾಸಕದ DS ಸುರೇಶ್ ರವರು, ನಮ್ಮ ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅದನ್ನು ಹೋಗ್ಬಿಟ್ಟು ತಡೀರಿ ಫಸ್ಟ್ ಅಲ್ಲಿ. ಇಲ್ಲಿ ಗುಟ್ಕಾ ನಿಷೇಧ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಷ್ಟೇ, ಆದ್ರೆ ಅಲ್ಲಿ ಅಡಿಕೆನೇ ನಿಷೇಧ ಮಾಡಬೇಕು ಅಂತ ಹೇಳ್ಬಿಟ್ಟು ರಿಪೋರ್ಟ್ ಅನ್ನ, ತಾಂತ್ರಿಕ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ಅದನ್ನ ಫಸ್ಟ್ ನಿಲ್ಲಿಸ್ಬೇಕು ಹೋಗ್ಬಿಟ್ಟು ಮಾನ್ಯ ಲೋಕಸಭಾ ಸದಸ್ಯರಾದಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ನಮ್ಮ ಮಾಜಿ ಶಾಸಕರಾದ ಸುರೇಶ್ ಅಣ್ಣ ಅವರು. ಮತ್ತೆ ವಾಲ್ಮೀಕಿ ಹಗರಣದ ಬಗ್ಗೆ ನಾಗೇಂದ್ರ ಅವ್ರ ಬಗ್ಗೆ ಎಲ್ಲ ಕೇಳಿದ್ದಾರೆ. ನಾಗೇಂದ್ರ ಅವ್ರದ್ದು ಸಾಬೀತಾದ್ರೆ ಅವ್ರು ರಾಜೀನಾಮೆ ತಗೊಳ್ತಾರೆ, ಅದ್ರಲ್ಲಿ ಏನು ಎರಡು ಮಾತಿಲ್ಲ. ಈ ಕೋರ್ಟ್ ಅಲ್ಲಿ ಇದೆ ವಿಚಾರ, ಸಾಬೀತಾದ್ರೆ ರಾಜೀನಾಮೆ ಪಡಿತಾರೆ. ಮತ್ತೆ ಬಡವರ ಮತ್ತು ದಲಿತರ ಅಂಗವಿಕಲ ಪಿಂಚಣಿ ಬಗ್ಗೆ ಸ್ಟ್ರೈಕ್ ಮಾಡಿದ್ದಾರೆ ನಿನ್ನೆ. ಅದನ್ನ ಸ್ಪಷ್ಟವಾಗಿ ಮೊನ್ನೆ ನಮ್ಮ ವಿಧಾನಸಭೆಯಲ್ಲಿ ಅದು ಏನು 32,000 ಏನೋ ಇದ್ದಿದ್ದನ್ನ 1,20,000 ರೂಪಾಯಿ ಈಗ ಮಾಡಿದ್ದಾರೆ. ಈಗ ಪಿಂಚಣಿ ಅವರಿಗೇನು ಪ್ರಾಬ್ಲಮ್ ಇಲ್ಲ, ಸಮಸ್ಯೆ ಇಲ್ಲ. ಕ್ಷೇತ್ರದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರೋ ಬಗ್ಗೆ ಆತರ ಏನ್ ಮೇಲ್ನೋಟಕ್ಕೆ ಕಾಣ್ತಾ ಇಲ್ಲ. ಹಾಗೇನಾದ್ರೂ ಇದ್ರೆ ಮಾಜಿ ಶಾಸಕರು ಎಲ್ಲ ರೈಟಿಂಗ್ ಅಲ್ಲಿ ಕೊಟ್ಬಿಟ್ಟು ಅದನ್ನ ಸರಿಪಡಿಸ್ಲಿ. ಅವರು ಇದನ್ನ ಪಾಲುದಾರರ ಇದ್ದಾರೆ ನಮ್ಮ ತರೀಕೆರೆ ತಾಲೂಕ್ದು, ಅವ್ರೇನು ಕೇಳಬಾರ್ದು ಅಂತ ಏನು ಇಲ್ಲ. ಇನ್ನೊಂದು, ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ NRLM ಯೋಜನೆಯಲ್ಲಿ ಸ್ಥಳೀಯ ಶಾಸಕರ ಕುಟುಂಬದ ಸದಸ್ಯರುಗಳಿಂದ ಆಗಿರುವ ವ್ಯಾಪಕ ಭ್ರಷ್ಟಾಚಾರ ಖಂಡಿಸಿ ಬಿಜೆಪಿ ಅನ್ನೋ ಪಕ್ಷ ರಾಷ್ಟ್ರೀಯ ಪಕ್ಷ. ಈ ಪಕ್ಷದ ಒಬ್ರು ಮಾಜಿ ಶಾಸಕರು, ಲೋಕಸಭಾ ಸದಸ್ಯರಾದಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಂದು ನಮ್ಮ ಶಾಸಕರ ಮನೆಯವರ ಬಗ್ಗೆ ಮಾತಾಡ್ತಾರಲ್ಲ, ಇದು ಒಳ್ಳೆಯ ಒಂದು ಬೆಳವಣಿಗೆ ಅಲ್ಲ ಅಂತ ನಾನು ಹೇಳ್ತೇನೆ. ಶಾಸಕರ ಕುಟುಂಬದವರಿಗೆ ಈ ಸಂಘ ಸಂಸ್ಥೆಗಳ ಮಾಡ್ಬಿಟ್ಟು ಇದರಲ್ಲಿ ಹಣ ಮಾಡ್ಬಿಟ್ಟು ಜೀವನ ಮಾಡ್ಬೇಕು ಅಂತ ಏನು ಇಲ್ಲ ಅವರಿಗೆ. ಅವರು ಹಿಂದಿಂದನೂ ಅಗರ್ಭ ಶ್ರೀಮಂತರು, ಸುರೇಶ್ ಅಣ್ಣವರು ಅಗರ್ಭ ಶ್ರೀಮಂತರು, ಅದೇ ತರ ಗೌಡನ್ಮಯ್ಯರ್ ಫ್ಯಾಮಿಲಿ ಕೂಡ ಅಗರ್ಭ ಶ್ರೀಮಂತರು. ಇದ್ರಲ್ಲೆಲ್ಲ ಹಣ ಮಾಡ್ಬಿಟ್ಟು ಅವರು ಜೀವನ ಮಾಡ್ಬೇಕು ಅಂತಿಲ್ಲ. ಈ ತರದ ಹೇಳಿಕೆಗಳನ್ನು ಕೊಡೋದನ್ನ ದಯವಿಟ್ಟು ನಿಲ್ಲಿಸ್ಬೇಕು. ಮತ್ತೆ ಇನ್ನೊಂದು, ತರೀಕೆರೆ ನಗರದ BH ರಸ್ತೆಯಲ್ಲಿ ಸರ್ಕಾರದ ನಿಯಮಾನುಗಳನ್ನು ಗಾಳಿಗೆ ತೋರಿ ಅಕ್ರಮ ಮದ್ಯ ಮಾರಾಟ ಮಾಡುವುದನ್ನು ಖಂಡಿಸಿ. ಆಯ್ತು, ಇದೇನಿದ್ರೆ ಒಂದು ಕ್ಯಾನ್ಸಲ್ ಮಾಡಿಸಿ ಮಾಜಿ ಶಾಸಕರೇ, ಸುರೇಶ್ ಅಣ್ಣವ್ರೆ, ನೀವು ಕ್ಯಾನ್ಸಲ್ ಮಾಡಿಸಿ. ಹಾಗೇನು ಕಾನೂನು ಬಾಹಿರ ಆಗಿದ್ರೆ ಕಾನೂನು ಪ್ರಕಾರ ಹೋರಾಟ ಮಾಡಿ. ಕ್ಯಾನ್ಸಲ್, ನಮ್ದು ಸಂಪೂರ್ಣ ಬೆಂಬಲ ಇದೆ. ನಾವು ಇದಕ್ಕೆಲ್ಲ ಬೆಂಬಲ ಕೊಡೋದೇ ಇಲ್ಲ. ನಮ್ಮ ಪಕ್ಷ ಕಾನೂನು ಬಾಹಿರವಾಗಿ ಏನಾದ್ರೂ ಆತರ ನಡೆದಿದ್ರೆ ಅದನ್ನ ತಾವು ರೈಟಿಂಗ್ ಅಲ್ಲಿ ಕೊಡಿ, ಕಾನೂನು ಹೋರಾಟ ಮಾಡಿ ಅದನ್ನ ಬಂದ್ ಮಾಡಿಸಿ. ಅದಕ್ಕೆ ನಮ್ ಸಂಪೂರ್ಣ ಸಹಕಾರ ಇದೆ. ಮಟ್ಕಾ ದಂಧೆ, ಓಸಿ ಹಾಗೂ ಗಾಂಜಾ ಹಾಗೂ ಹೆಚ್ಚಾಗಿರೋದನ್ನು ಖಂಡಿಸಿ ಪ್ರತಿಭಟನೆಯ ಲಿಸ್ಟ್ ಇದು. ಓಸಿ ಗಾಂಜಾ ಎಲ್ಲ ಜಾಸ್ತಿ ಆಗಿದೆಯಂತೆ. ಹಾಗೇನಾದ್ರೂ ಇದ್ರೆ ಅವ್ರ ಹೆಸರುಗಳನ್ನ ಕೊಡಿ, ಕಂಪ್ಲೇಂಟ್ ಕೊಡಿ, ನಾವು ಬರ್ತೀವಿ ಪೊಲೀಸ್ ಸ್ಟೇಷನ್ಗೆ, ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ಸೋಣ, ನಿಲ್ಸೋಣ. ನಮ್ದು ಬೆಂಬಲ ಇದೆ ನಿಮಗೆ ಇದರಲ್ಲಿ, ನಮ್ದು ಇರೋದಲ್ಲ ಇದು. ಇದೆಲ್ಲ ನಿಲ್ಬೇಕು, ಇದೆಲ್ಲ ನಿಲ್ಬೇಕು. ಇದು ನಡಿಬಾರ್ದು. ಇದರಲ್ಲಿ ಬಹಳಷ್ಟು ಕುಟುಂಬಗಳು ಹಾಳಾಗ್ತಿದಾವೆ. ಇದಕ್ಕೂ ನಾವು ಮಾಜಿ ಶಾಸಕರ ಜೊತೆಯಲ್ಲಿ ಇದ್ದೀವಿ. ರೈಟಿಂಗ್ ಅಲ್ಲಿ ಕೊಡಿ ಪೊಲೀಸ್ನವರಿಗೆ, ನಿಮ್ ಜೊತೆ ನಾವು ಬರ್ತೀವಿ. ಅವೈಜ್ಞಾನಿಕ ಹಾಗೂ ಕಳಪೆ ಕಾಮಗಾರಿಯನ್ನು ಖಂಡಿಸಿ. ಮಾನ್ಯ ಪತ್ರಕರ್ತರೆಲ್ಲ ಹಿರಿಯರಿದ್ದೀರಿ ನೀವು. ಈ BH ರಸ್ತೆ ಕೆಲಸ 2.5 ವರ್ಷದಿಂದ ನಡೀತಾ ಇದೆ. 2.5 ವರ್ಷದಿಂದ 1.5 ವರ್ಷ 2 ವರ್ಷ 2 ವರ್ಷ ಆಯ್ತು. 2 ವರ್ಷ
2 ವರ್ಷದಿಂದ ಈ ಕಾಮಗಾರಿ ನಡೀತಾ ಇದೆ. ಇದು ನಮ್ಮ ತಾಲೂಕಿನ ಜನ ಎಲ್ಲ ನೋಡಿದ್ದಾರೆ ಈ ಕಾಮಗಾರಿ ಯಾಕೆ ನಡೀತಿದೆ ಅಂತ ಹೇಳ್ಬಿಟ್ಟು. ಕಾಮಗಾರಿ ಎಲ್ಲಿಂದ ಶುರುವಾಗಿದೆ ಅಂತ ಹೇಳಿದ್ರೆ ಚೈನೇಜು 167.55ರಿಂದ 161.35 1.80 ಕಿಲೋಮೀಟರ್. ಇದು ಅಲ್ಲಿ ನಮ್ಮ ಬೈಪಾಸ್ ಕನೆಕ್ಟ್ ಆಗುತ್ತಲ್ಲ ಆ ರೋಡು. ಇದರ ಗುತ್ತಿಗೆದಾರರು ಶ್ರೀನಿವಾಸ್ ಏಟಿ ಅಂತ ಹೇಳಿ. ಇದು 4,30,00,000 ಲಕ್ಷ ರೂಪಾಯಿಗಳ ಕಾಮಗಾರಿ. ಇದು 34 ಲಕ್ಷ ರೂಪಾಯಿಗಳ ಕಾಮಗಾರಿ. ಈ ಕಾಮಗಾರಿ ಏನಿದೆ 4,34,00,000 ಇದು ಪ್ಯೂರ್ಲಿ NHAI. ಇದು ಸೆಂಟ್ರಲ್ ಸ್ಕೀಮ್. ಇದು 1.80 ಕಿಲೋಮೀಟರ್ ಏನಿದೆ ಇದರ ಗುತ್ತಿಗೆದಾರರು ಶ್ರೀನಿವಾಸ್ ಏಟಿ ಅಂತೇಳಿ. ಈ ಸ್ಟೆಚ್ ಏನಿದೆ 1.80 ಕಿಲೋಮೀಟರ್ ಇದು ಸ್ವಲ್ಪ ಹಾಳಾಗಿದೆ, ಅದು ನಾವು ಒಪ್ತೀವಿ. ಇದು ಹಾಳಾಗಿದೆ. ಇದು ಹಾಳಾಗಿರೋ ಕಾರಣ ಯಾರಪ್ಪ ಅಂದ್ರೆ ಇದಕ್ಕೆ ನೇರ ಹೊಣೆ ಅಧಿಕಾರಿಗಳು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ 2 ಸೈಡ್ ಡ್ರೈನ್ ಅನ್ನು ಮಾಡಿ ರಸ್ತೆ ಮಾಡಿದ್ರೆ ಈ ರಸ್ತೆ ಹಾಳಾಗ್ತಾ ಇರ್ಲಿಲ್ಲ. ತರಾತುರಿಯಲ್ಲಿ ಈ ರಸ್ತೆಯನ್ನು ಮಾಡಿಸಿ ಇದು ಸಂಪೂರ್ಣ ಹಾಳಾಗಿದೆ. ಇದು ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಲೋಕಸಭಾ ಸದಸ್ಯರು ಹೇಳ್ತಿರೋದು ಸತ್ಯ ಇದೆ. ನಮ್ಮ DS ಸುರೇಶ್ ಅಣ್ಣ ಅವರು ಮಾಜಿ ಶಾಸಕರು ಹೇಳ್ತಿರೋದು ಸತ್ಯ ಇದೆ. ಇದರ ಬಗೆಯಲ್ಲಿ ನಮ್ಮ ಶಾಸಕರಾದಂತ GS ಶ್ರೀನಿವಾಸ್ ಅವರು ಅಧಿಕಾರಿಗಳನ್ನ ಕರೆದಿ ಕೂಡಲೇ ಇದನ್ನ ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ತಾಕೀತನ್ನ ಮಾಡಿದ್ದಾರೆ. ಈ ಸ್ಟೆಚ್